ಎಫ್ಸ್ಟೀನ್ ಫೈಲ್ಸ್ ಇಡೀ ದೇಶವನ್ನು ಮತ್ತು ಇಡೀ ವಿಶ್ವವನ್ನು ಒಂದು ದೊಡ್ಡ ಆತಂಕಕ್ಕೆ ತಳ್ಳಿರುವಂಥದ್ದು, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಏನಿದು ಎಫ್ಸ್ಟೀನ್ ಫೈಲ್ಸ್ ಅನ್ನುವಂಥದ್ದು ಒಂದು ಕಡೆ ಆದರೆ, ಮಹಾನ್ ವಿಕೃತ ವ್ಯಕ್ತಿ, ಅದರಲ್ಲೂ ಮುಖ್ಯವಾಗಿ ಸೈಕೋಪಾತ್ ಹೇಳ್ತಿರುವಂಥದ್ದು ನಮ್ಮ ದೇಶದ ಪ್ರಧಾನಿ ಮೋದಿಯವರ ಬಗ್ಗೆ ಕೂಡ ಒಂದು ಫೈಲನ್ನು ರಿಲೀಸ್ ಮಾಡಿರುವಂಥದ್ದು. ಅತ್ಯಂತ ಕಟುಕ, ನೀಚ, ವಿಕೃತ ವ್ಯಕ್ತಿ ಈ ಜೆಫ್ರಿ ಎಫ್ಸ್ಟೀನ್. ಈ ಎಫ್ಸ್ಟೀನ್ ಫೈಲ್ಸನ್ನೇ ಈಗ ಜೆಫ್ರಿ ಎಫ್ಸ್ಟೀನ್ ಅನ್ನುವಂತಹ ಪರಮ ನೀಚ, ವಿಕೃತ, ಶಿಶುಕಾಮಿ ಆ ಕಟುಕನ ಫೈಲ್ಗಳನ್ನು ಈಗ ಅಮೇರಿಕದ ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡಿರುವಂಥದ್ದು. ನೋಡಿ, ದಿ ಟ್ರಾನ್ಸ್ಪರೆಂಟ್ ಆ್ಯಕ್ಟ್ ಅನ್ನೋದೊಂದಿದೆ ಅಮೇರಿಕಾದಲ್ಲಿ. ಯಾವುದೇ ವ್ಯಕ್ತಿ ಜೈಲು ಶಿಕ್ಷೆಗೊಳಗಾದರೆ ಅಥವಾ ಆತನ ತಪ್ಪುಗಳ ಒಂದು ಚಾರ್ಜ್ ಶೀಟ್ ಇರಬಹುದು, ಮತ್ತೊಂದಿರಬಹುದು, ತನಿಖೆಯ ಸಂಪೂರ್ಣ ಮಾಹಿತಿಗಳನ್ನು 30 ದಿನಗಳ ಒಳಗೆ ಅಲ್ಲಿನ ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡಬೇಕಾಗತ್ತೆ. ಅದೇ ರೀತಿ ರಿಲೀಸ್ ಆಗಿದೆ. ಆ ರಿಲೀಸ್ ಆಗಿರೋ ಏನು ಕಡಿಮೆನಾ ನೋಡಿ, 2000 ವಿಡಿಯೋಗಳು. ರಾಜ್ಯದಲ್ಲಿ ಯಾರೋ ಮಾಜಿ ಸಂಸದರೊಬ್ಬರದು ಕೂಡ 2000 ವಿಡಿಯೋಗಳು ರಿಲೀಸ್ ಆಗಿತ್ತು. ಅದೇ ರೀತಿಯ 2000 ವಿಡಿಯೋಗಳು ಈಗ ರಿಲೀಸ್ ಆಗಿರುವಂಥದ್ದು. ಅದು ಕೂಡ ನ್ಯಾಯಾಂಗ ಇಲಾಖೆ ಫೈಲ್ಸ್ನ ಲೆಕ್ಕದಲ್ಲಿ, ಎಫ್ಸ್ಟೀನ್ ಫೈಲ್ಸ್ನ ಲೆಕ್ಕದಲ್ಲಿ ಈಗ ರಿಲೀಸ್ ಮಾಡಿದೆ. ಅಷ್ಟೇ ಅಲ್ಲ, 1,80,000 ಫೋಟೋಗಳು ಕೂಡ ರಿಲೀಸ್ ಆಗಿರುವಂಥದ್ದು. ಇಲ್ಲಿ ಅನೇಕ ದೇಶಗಳ ಪ್ರಧಾನಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ನಟಿಯರು, ಮಾಡೆಲ್ಸ್, ಇದರ ಜೊತೆಯಲ್ಲಿ 1,000 ಕಂದಮ್ಮಗಳ ಅತ್ಯಂತ ನೀಚ ಫೋಟೋಗಳು ಕೂಡ ರಿಲೀಸ್ ಆಗಿರುವಂಥದ್ದು. ನೋಡೋದಕ್ಕೆ ಮತ್ತು ಓದೋದಕ್ಕೆ, ಕೇಳೋದಕ್ಕೆ ತುಂಬ ಸಂಕಟ ಆಗುತ್ತೆ, ಕರುಳು ಕಿವುಚು ಬಿಡುತ್ತೆ. ಅಷ್ಟರ ಮಟ್ಟಿಗಿನ ಕ್ರೌರ್ಯ, ದೌರ್ಜನ್ಯಗಳಿಗೆ ಹೆಸರುವಾಸಿಯಾಗಿರುವಂತಹ ಈ ಜೆಫ್ರಿ ಎಫ್ಸ್ಟೀನ್ ಈಗ ಮೋದಿಯವರ ಕಾರಣಕ್ಕೆ ದೇಶದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಆತ ಏನು ಹೇಳಿದ್ದಾನೆ? ಒಂದೇ ಒಂದು ಫೈಲು. 2017 ಜುಲೈ ಮೋದಿಯವರು ಇಸ್ರೇಲ್ ಪ್ರವಾಸಕ್ಕೆ ಹೋಗ್ತಾರೆ. ಈ ಸಂದರ್ಭ ಅವರು ಅಮೇರಿಕದಿಂದ ಒಂದು ಗಿಫ್ಟ್ ಪಡೆಯಲಿಕ್ಕೆ, ಪ್ರಾಫಿಟ್ ಪಡೀಲಿಕ್ಕೆ ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಫಸ್ಟ್ ಆಫ್ ಆಲ್, ಇವನೊಬ್ಬ ಕಚಡ, ವಿಕೃತ. ಇಂಥವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಪ್ರಧಾನಿ ಯಾರೇ ಇರಬಹುದು, BJPಯ ಪ್ರಧಾನಿನೇ ಇರಬಹುದು ಅಥವಾ ಕಾಂಗ್ರೆಸ್ ಪ್ರಧಾನಿನೇ ಇರಬಹುದು, ಆದರೆ ನಮ್ಮ ದೇಶದ ಪ್ರಧಾನಿಯ ಹೆಸರನ್ನು ತರುವಂಥದ್ದು ಮತ್ತು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕುವಂಥದ್ದು ಇದೆಯಲ್ಲ, ಎಲ್ಲ ಒಂದು ಕಡೆ ಸತ್ಯಾಸತ್ಯತೆಯ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ದೇಶದ ಹೆಸರು, ದೇಶದ ಘನತೆ, ಗೌರವಗಳಿಗೆ ಕಳಂಕ ಬಂದು ಬಿಡುತ್ತೆ. ಇದೊಂದು ಆತಂಕ. ಆದರೆ ಯಾರಿವನು ಜೆಫ್ರಿ ಎಫ್ಸ್ಟೀನ್? ನೋಡಿ, 21ನೇ ವಯಸ್ಸಿಗೆ ಡಾಲ್ಟನ್ ಶಾಲೆಯಲ್ಲಿ, ನ್ಯೂಯಾರ್ಕ್ನ ಡಾಲ್ಟನ್ ಶಾಲೆಯಲ್ಲಿ ನನ್ನ ಹತ್ರ ಡಿಗ್ರಿ ಇದೆ ಅಂತ ಸುಳ್ಳು ಹೇಳಿ ಟೀಚರ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಈ ನೀಚನದ್ದು. ಆ ಮಕ್ಕಳಿಗೆ ಪನಿಷ್ ಮಾಡೋ ಸಂದರ್ಭದಲ್ಲಿ ಅವರ ಆಕ್ರಂದನ, ಅವರ ಸಂಕಟ, ಬೇಸರ, ಅವರು ನೋವು ಪಡುವ ರೀತಿ, ಅವೆಲ್ಲವನ್ನು ನೋಡ್ತಾ ಈ ವಿಕೃತ ಎಷ್ಟರ ಮಟ್ಟಿಗೆ ಸಿದ್ಧನಾಗಿದ್ದ ಅಂದರೆ, ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಒಳಗಾಗಿದ್ದ ತನ್ನ 21ನೇ ವಯಸ್ಸಿನಲ್ಲಿ. ಅದಾದಮೇಲೆ 30-40 ವರ್ಷಗಳ ಕಾಲ ಅವನು ಮಾಡ್ಕೊಂಬಂದಿದ್ದಿದೆಯಲ್ಲ, ಅದು ಪರಮ ನೀಚತನ. ತುಂಬ ಅಸಭ್ಯವಾಗಿ ಶಾಲೆಯಲ್ಲಿದ್ದಾಗಲೇ ಮಕ್ಕಳನ್ನು ಮುಟ್ಟುವಂಥದ್ದು. ನಮ್ಮಲ್ಲೂ ಕೂಡ ಕೆಲವು ಶಿಕ್ಷಕರು ಆವಾಗ ಸಿಕ್ಕಿಬೀಳ್ತಾರೆ, ತುಂಬ ವೈರಲ್ ಆಗ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಮಾಡುವಂಥದ್ದು ಏನು ಘನಂದಾರಿ ಕೆಲಸ ಅಲ್ಲ, ಅದನ್ನೂ ಕೂಡ ಸುದ್ದಿ ಮಾಡಿ ತೋರಿಸ್ಬೇಕಾಗಿರುವಂಥದ್ದು ಪತ್ರಕರ್ತರ ಒಂದು ಜವಾಬ್ದಾರಿ ಇರುತ್ತೆ. ಅಲ್ಲೂ ಕೂಡ ರೋಚಕವಾಗಿ ಬರೆಯೋದು, ಮಸಾಲೆ ತುಂಬ ಹೇಳೋದು ಅಂಥವರು ಕೂಡ ಇದ್ದಾರೆ. ಆದರೆ ಇಲ್ಲಿ ನೋಡಿ, US ನ್ಯಾಯ ಇಲಾಖೆ ಶುಕ್ರವಾರ ಶಿಕ್ಷೆಗೊಳಗಾಗಿ ಸತ್ತಂತಹ ಅವನೇನು ಬದುಕಿಲ್ಲ. ಈ ಜೆಫ್ರಿ ಎಫ್ಸ್ಟೀನ್ನ ಲೈಂಗಿಕ ಅಪರಾಧಿ ಏನಿದ್ದಾನೆ ಇವನ ದಾಖಲೆಗಳನ್ನು ರಿಲೀಸ್ ಮಾಡಿರುವಂಥದ್ದು. ಇದರಲ್ಲಿ ಎಲನ್ ಮಸ್ಕ್ ಅವ್ರದ್ದು, ಬಿಲ್ಗೇಟ್ಸ್ಗೆ ತುಂಬ ಮಾರಣಾಂತಿಕ ಗುಪ್ತ ರೋಗ ಇತ್ತು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಕೂಡ, ಪ್ರಖ್ಯಾತ ನಟಿಯರ ಮತ್ತು ನಟರ ರಹಸ್ಯಗಳನ್ನು ಕೂಡ ಇದರಲ್ಲಿ ಬಯಲು ಮಾಡಿರುವಂಥದ್ದು. ನೋಡಿ, ಇವನು
ಆಗಸ್ಟ್ 10, 2019 ನೇಣಾಕೊಂಡು ಸಾಯ್ತಾನೆ. ಆ ಸಾವಿನ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿದೆ. ಅಂದರೆ ಅವನು ಸತ್ತಿಲ್ಲ ಅಂತಲ್ಲ, ಸತ್ತಿದ್ದಾನೆ, ಹೇಗೆ ಸತ್ತ ಅನ್ನೋದು. ಆದರೆ ಇವನ ಅತ್ಯಂತ ನೀಚತನದ ಕೃತ್ಯಗಳು, ಆ ಫೋಟೋಗಳು, ಕೆಲವು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಆ ಮಕ್ಕಳ ಕೆಲವು ಫೋಟೋಗಳು ಎಷ್ಟರ ಮಟ್ಟಿಗೆ ಅವರನ್ನೆಲ್ಲ ಮಡಚಿ, ಟೇಪ್ ಎಲ್ಲ ಸುತ್ತಿ, ಅವ್ರ ಬಾಯಿಗೆಲ್ಲ ಟೇಪ್ ಹಾಕಿ, ಮತ್ತು ಅವರನ್ನು ಕೊಲ್ತಿರಲಿಲ್ಲ. ಅವರ ಮೇಲೆ ಅತ್ಯಂತ ಪೈಶಾಚಿಕವಾಗಿ ದೌರ್ಜನ್ಯ ಮಾಡ್ತಿದ್ದ. ಆ ನಂತರದಲ್ಲಿ ಅದೇ ಬಲಿಪಶುನ, ಅಂದರೆ ನೀವು ಹೇಳಿದ್ರೆ ಸಂಕಟ ಆಗ್ಬೋದು, 2ನೇ ವಯಸ್ಸಿನಿಂದ 13, 14ನೇ ವಯಸ್ಸಿನ ತನಕದ ಕಂದಮ್ಮಗಳನ್ನು ಅವನು ಮಿಸ್ಯೂಸ್ ಮಾಡ್ಕೋತಿದ್ದ. ಎಲ್ಲೋ ಬೀದಿಲಿ ಪಾಪ ಅನಾಥರಾಗಿ ಓಡಾಡುವಂತಹ ಮಕ್ಕಳನ್ನು ಕಾರಲ್ಲಿ ಕರ್ಕೊಂಬರೋದು, ಅವ್ರಿಗೆ ಏನೇನು ಬೇಕೋ ಕೊಡೋದು, ಕೊಟ್ಟಾದಮೇಲೆ ಸಂಜೆ ನಂತರ ಇವನ ಕೆಟ್ಟ ಕೃತ್ಯಗಳಿಗೆ ಅವರನ್ನು ಬಳಸ್ಕೊಳ್ಳೋದು. ಆ ನಂತರದಲ್ಲಿ ಅದೇ ಮಕ್ಕಳನ್ನು ಮತ್ತೊಂದು ಬಲಿಪಶು ಹುಡುಕ್ಲಿಕ್ಕೆ ಪೇಮೆಂಟ್ ಕೊಟ್ಟು ಅವರನ್ನು ನೇಮಿಸ್ಕೊಳ್ತಿದ್ದ. ಅನಂತರದಲ್ಲಿ ಅವರು ಇನ್ನೊಂದು ಬಲಿಪಶುನ ಕರ್ಕೊಬರ್ತಿದ್ರು. ಹೀಗೆ 1,000 ಕಂದಮ್ಮಗಳು ಇವನ ನೀಚತನಕ್ಕೆ, ಕಚಡತನಕ್ಕೆ ಬಲಿಯಾಗಿರುವಂಥದ್ದು. ಇಂತಹ ವ್ಯಕ್ತಿ ಸತ್ತ, ಓದ, ಎಲ್ಲ ಆಯಿತು. ಆದರೆ ಇವತ್ತು US ನ್ಯಾಯಾಂಗ ಇಲಾಖೆ ಏನು 2000 ವಿಡಿಯೋ, 1,80,000 ಫೋಟೋಗಳನ್ನು ರಿಲೀಸ್ ಮಾಡಿದ ಫೈಲ್ಸ್ ರೀತಿಯಲ್ಲಿ, ಆ ಫೈಲ್ಸ್ನಲ್ಲಿ ಈಗ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಿರುವಂಥದ್ದು. ಪ್ರಧಾನಿಯವರ ವಿಚಾರ ಇದೆ, ಅದ್ರ ಬಗ್ಗೆ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಿದೆ. ಅವನು ಹೇಳ್ದ, ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡ್ತು, ಅದೇನೇ ಇರಬಹುದು. ಏನೇ ಇದ್ದರೂ ಕೂಡ ಅವರು ನಮ್ಮ ದೇಶದ ಪ್ರಧಾನಿ ಬಗ್ಗೆ ಇಂತಹ ಒಂದು ತುಚ್ಛ ವಿಚಾರವನ್ನು ಹೇಳಿರುವಂಥದ್ದು ಕೂಡ ಸಭ್ಯಸ್ತೆ ಏನಲ್ಲ. ಅವನು ಶಿಶುಕಾಮಿ. ಅಂತಹ ವ್ಯಕ್ತಿ ಆರೋಪ ಮಾಡೋದ ಮೇಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಿರುವಂಥದ್ದು ಸೆಕೆಂಡ್ರಿ. ಆದರೆ ಇವನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಇವನು ಊರವರ ಕಥೆಗಳನ್ನು ಹೇಳ್ತಿರುವಂಥದ್ದು. ಅದೇನೇ ಇರಲಿ, ಆದರೆ ಇವನ ಕ್ರೌರ್ಯ ಎಷ್ಟೆಷ್ಟರ ಮಟ್ಟಿಗೆ ಕೇಸ್ಗಳು, ಒಂದು ಸುಮಾರು 30 ಲಕ್ಷ ಪುಟಗಳ ಆ ರಿಪೋರ್ಟ್ ಈಗ ಸಾರ್ವಜನಿಕರಿಗೆ ಅಲ್ಲಿನ US ನ್ಯಾಯಾಂಗ ಇಲಾಖೆ ಕೊಟ್ಟಿದೆ. ಕೆಲವರು ಓದ್ತಿದ್ದಾರೆ, ಕೆಲವರು ಓದಿ ಆ ಪೇಜ್ಗಳನ್ನು ಅಲ್ಲಲ್ಲೇ ಬಿಸಾಕ್ತಿದ್ದಾರೆ ಮೀನ್ಸ್ ಅಲ್ಲಿಗೆ ಬಿಡ್ತಿದ್ದಾರೆ. ಅಷ್ಟರ ಮಟ್ಟಿಗಿನ ಒಂದು ಸೈಕೋಪಾತ್ ಮೋಡೆಸ್ ಆಪರೆಂಡಿ ಅವನದ್ದು ಹೇಗಿದೆ ಅನ್ನೋದನ್ನು ನೋಡ್ತಾ ಬಂದರೂ ಕೂಡ ಪರಮ ಅಸಹ್ಯ ಆಗತ್ತೆ. ಇದು ಜೆಫ್ರಿ ಎಪ್ಸ್ಟೀನ್ ಅನ್ನುವಂತಹ ಲೈಂಗಿಕ ಅಪರಾಧಿ, ಶಿಶುಕಾಮಿಯ ಕತೆ. ಇಂಥವನ ದಾಖಲೆಗಳೇನಿದ್ವು ಆ ದಾಖಲೆಗಳನ್ನು ಈಗ ರಿಲೀಸ್ ಮಾಡಿದ್ದಾರೆ. ಇದೇ ಎಪ್ಸ್ಟೀನ್ ಫೈಲ್ಸ್ನ ಪೂರ್ಣ ವಿವರ ಅಂತ ಅನಿಸುತ್ತೆ.